ಹಾರ್ಟ್ ಶೇಪ್ಗೆ ನಾವು ಹೇಗೆ ಬಲೂನ್ ಡೆಕೋರೇಷನ್ ಮಾಡೋದು ಅಂತ ನಾನು ತೋರಿಸ್ಕೊಡ್ತಿದ್ದೀನಿ. ಸೊ ಮೊದಲನೇದಾಗಿ ಈ ರೀತಿ ಬಲೂನ್ಸ್ಗಳನ್ನ ನೀವು ಬ್ಲೋ ಮಾಡ್ಕೋಬೇಕಾಗತ್ತೆ. ಎರಡೆರಡನ್ನ ನೀವು ಈ ರೀತಿ ಟೈ ಮಾಡಿಕೊಂಡು ಹೀಗೆ ಒಂದು ಬಲೂನ್ನ ಇನ್ನೊಂದು ಬಲೂನ್ಗೆ ಟ್ವಿಸ್ಟ್ ಮಾಡಿಕೊಂಡ್ರೆ ಸೊ ಈ ರೀತಿ ಲಾಕ್ ಆಗುತ್ತೆ. ಸೊ ಇದನ್ನ ನೀವು ಬಲೂನ್ನ ನಾವೇನು ಮಾಡಿಟ್ಕೊಂಡಿರ್ತೀವಲ್ಲ ಸ್ಟ್ಯಾಂಡು, ಸೊ ಆ ಸ್ಟ್ಯಾಂಡ್ಗೆ ನೀವು ಕರೆಕ್ಟಾಗಿ ಮಿಡಲ್ಗೆ ಆ ಬಲೂನ್ನ ಬರೋ ಥರ ಮಾಡಿಬಿಟ್ಟು ಮತ್ತೆ ಅದನ್ನು ನಾವು ಒಂದು ಬಲೂನಿಂದ ಇನ್ನೊಂದು ಬಲೂನ್ಗೆ ಟ್ವಿಸ್ಟ್ ಮಾಡಿ ಲಾಕ್ ಮಾಡಿದ್ರೆ ಸೊ ಅದು ಕರೆಕ್ಟಾಗಿ ಕೂರುತ್ತೆ. ಸೊ ಸ್ಟಾರ್ಟಿಂಗಲ್ಲಿ ಯಾರು ಹೊಸದಾಗಿ ಟ್ರೈ ಮಾಡ್ತಿದ್ರಲ್ವ ಅವ್ರಿಗೆ ಸ್ವಲ್ಪ ಗ್ರಿಪ್ ಸಿಗೋದಕ್ಕೆ ಕಷ್ಟ ಆಗುತ್ತೆ. ಸೊ ನೀವು ನಿಧಾನಕ್ಕೆ ಪೇಷನ್ಸಿಂದ ಇದು ಮಾಡಿದ್ರೆ ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ. ಸೊ ಅದು ಆರ್ಟ್ ಶೇಪ್ ಸ್ಟಾರ್ಟ್ ಇದೆಯಲ್ವ, ಅದು ಪ್ಲಾಸ್ಟಿಕ್ ಆಗಿರೋದ್ರಿಂದ ಸ್ವಲ್ಪ ಅದು ಗ್ರಿಪ್ ಸಿಗ್ತಾ ಇರಲಿಲ್ಲ, ಅದು ತುಂಬ ಶೇಕ್ ಆಗ್ತಿತ್ತು. ಸೊ ನೋಡಿ ಈ ರೀತಿ ಫಿಕ್ಸ್ ಮಾಡ್ಕೊಳ್ಳಿ ಬಲೂನ್ಸ್ನ. ಸೊ ಇದೇ ರೀತಿ ಎಲ್ಲ ಬಲೂನ್ಸ್ನ ನೀವು ತುಂಬಾ ಈಸಿಯಾಗಿ ಫಿಕ್ಸ್ ಮಾಡ್ಕೊತ ರೆಡಿ ಮಾಡ್ಕೊಂಡ್ಬಿಟ್ರೆ ಎಲ್ಲ ಬಲೂನ್ಸ್ನ ಬ್ಲೋ ಮಾಡಿ ಟೈ ಮಾಡ್ಕೊಂಡು ಇಟ್ಕೊಂಡ್ಬಿಟ್ಟು ಜಸ್ಟ್ ಅದನ್ನು ಫಿಕ್ಸಿಂಗ್ ಮಾಡ್ಕೊಂಡು ಹೋದರೆ ಸೊ ಬಲೂನ್ ಡೆಕೋರೇಷನ್ ಕಂಪ್ಲೀಟ್ ಆಗುತ್ತೆ. ಸೊ ಬನ್ನಿ ನಾನು ಹೇಗೆಲ್ಲ ಮಾಡ್ತೀನಿ ಅಂತ ನಾನು ತೋರಿಸ್ತೀನಿ. ಸೊ ನಾವು ಹೇಗೆ ಆರ್ಟ್ ಶೇಪಲ್ಲಿ ನಾವು ಡೆಕೋರೇಷನ್ ಮಾಡ್ಕೊಂಡ್ವಲ್ಲ ಬಲೂನಲ್ಲಿ, ಸೊ ಅದೇ ರೀತಿಯಾದ ಆ ಪೋಲ್ಸ್ ಸ್ಟಿಕ್ಸ್ಗಳಿದೆಯಲ್ವ ಕೆಳಗಡೆ ಸ್ಟಿಕ್ ಮಾಡಿವಲ್ಲ, ಸೊ ಅದಕ್ಕೂ ಸಹ ನಾವು ಅದೇ ರೀತಿಯಾಗಿ ಬಲೂನ್ಸ್ಗಳನ್ನ ನಾವು ಸೆಟ್ ಮಾಡ್ಕೋಬೇಕಾಗತ್ತೆ. ಸೊ ನೋಡ್ಬೋದು ಫಿನಿಶಿಂಗ್ ಆದರೆ ಈ ರೀತಿ ಕಾಣಿಸುತ್ತೆ. ಗೈಸ್, ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಮಾಡಿ ಬೇರೆಯವ್ರಿಗೂ. ಸೊ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಐ ಲವ್ ಯು ಆಲ್. ಟೇಕ್ ಕೇರ್. ಬಾಯ್.